ನನ್ನ ನಡೆಸಿರುವೆ ದೇವಾ, ನನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಾಯ ನನ್ನ ಬಂಡೆ ನೀನೇ ಏಸಯ್ಯ, ನನ್ನ ಸಾಯ ನನ್ನ ಬಂಡೆ ನೀನೇ ಏಸಯ್ಯ. ಪ್ರೀತಿಸುವವರು ಒಬ್ಬರು ಇಲ್ಲ, ನಿನ್ನಂತ ದೇವರು ಯಾರು ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನನ್ನ ಜೀವಿತದ ಕುರಿತಾಗಿ ಹಿತವಾಗಿ ಚಿಂತಿಸುವ ದೇವರೇ, ನನ್ನ ಕುರಿತಾಗಿ ತಿಳಿದ ದೇವರೇ, ಇಗೋ ಇಲ್ಲಿ ಪ್ರಾರ್ಥನೆಗೆ ಸೇರಿ ಬಂದ ಪ್ರತಿಯೊಬ್ಬರ ಮೇಲೆ ಯೇಸು ನಾಮದ ಪರಿಶುದ್ಧ ಆತ್ಮ ಇಡಲಿ. ದೇವರಾತ್ಮನೇ, ನಮ್ಮ ಪಾಪದ ಬದುಕಿನಿಂದ ಹೊರಗೆ ತಗೋಬಾ. ಈ ರಾತ್ರಿ ನೀನು ಹೀಗೆ ಮಾತಾಡಿದಿ ಸ್ವಾಮಿ, ನಮ್ಮ ಜೀವಿತವನ್ನು ಮುಟ್ಟಿದಿ, ನಿನಗೆ ಸ್ತೋತ್ರ ಹೇಳುತ್ತೇನೆ. ಇಸ್ರಾಯೇಲ್ ದೇವರೇ, ಈ ಮನೆಗೆ ಶುಭವಾಗಲಿ. ನಿನ್ನ ವಾಕ್ಯ ಹೇಳುತ್ತದೆ, ನೀವು ಯಾವ ಮನೆಗೆ ಹೋಗ್ತೀರೋ ಆ ಮನೆಗೆ ಶುಭವನ್ನೇ ಘೋಷಿಸ್ತೀರಿ, ಆ ಮನೆಗೆ ಶುಭವಾಗ್ತದೆ. ಅಪ್ಪ, ನಮ್ಮ ಸಿಸ್ಟರ್ ವಾಣಿಯವರಿಗಾಗಿಯೂ ದೇವರಾತ್ಮನೇ ಅವರ ಯಜಮಾನರಿಗಾಗಿಯೂ ಮತ್ತು ಅವ್ರಿಗೆ ಕೊಟ್ಟಿರುವಂತ ಮಕ್ಕಳಿಗ ಸ್ತೋತ್ರ. ಮಿಲನ್ ಬ್ರದರ್ನ ಬ್ಲೆಸ್ ಮಾಡ್ರಿ ದೇವರೇ. ಇಗೋ ನಿನ್ನ ಕೃಪಾಸ್ತ ನೇಮಿನ ಹೇಳುತ್ತಾ ನನ್ನ ಮೇಲೆ ದೇವರ ಕೃಪಾಸ್ತ ಇದೆ. ದೇವರೇ, ರಾತ್ರಿ ನಿನ್ನ ಕೃಪಾಸ್ತ ಕುಟುಂಬದ ಮೇಲೆ ಇರಲಿ. ಇಗೋ ದೇವರೇ, ಧರ್ಮೋಪದೇಶ 28 ಹೀಗೆ ಬರೆದಿದೆ, ನಾನು ನಿಮ್ಮ ಕಣಜಗಳು ತುಂಬಿಸ್ತೇನೆ, ನಿಮ್ಮ ಮೇಲೆ ಬರುವ ಶತ್ರು ಒಂದು ದಾರಿಯಲ್ಲಿ 7 ದಾರಿ ಓಡೋಗುತ್ತಾರೆ. ದೇವರೇ, ಇವರ ಕಣಜಗಳು ತುಂಬಿಸುವ ಪ್ರಯತ್ನ ಸಫಲ ಮಾಡು. ಹಾಗೆ ಇಲ್ಲಿ ಬಂದಿರುವ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡು. ಶುಭವಾಗ್ಲಿ, ಜಯವಾಗ್ಲಿ. ಈ ರಾತ್ರಿ ದೇವರೇ, ನಾವು ನಿಮ್ಮ ಮಂದಿರವಾಗಿ, ನಿಮ್ಮ ಮನೆಯಾಗಿ ನಾವು ನಿನ್ನನ್ನು ವಾಸಿಸಬೇಕು. ನಾವು ನಿಮಗೆ ಒಂದು ಮೇಜನ್ನ ನಮ್ಮ ಹೃದಯದಲ್ಲಿ, ಅಂದ್ರೆ ನೀವು ವಾಸಿಸೋಕೆ ನಮಗೆ ಇರಕ್ಕೆ, ಅಂದ್ರೆ ದೇವರೇ ನಿನ್ನನ್ನು ಒಂದು ವಿಶೇಷವಾದ ಸ್ಥಳ ನಾವು ಮಾಡಿಕೊಡ್ಬೇಕು. ಮೊದಲನೇ ಕೃಜಿಯನ್ನು ಸ್ಥಾಪಿಸಬೇಕು. ಮೂರನೇದಾಗಿ ದೇವರೇ, ನಾವು ದೀಪ ಸ್ತಂಭ ಇಡಬೇಕು. ದೇವರೇ, ಮೇಜನ್ನು ಇಡಬೇಕು. ಈ ರೀತಿ ದೇವರೇ ನಮ್ಮ ಆತ್ಮಿಕ ಬೆಳವಣಿಗೆಗಳು ಕೊಡ್ರಿ. ರಾತ್ರಿ ನಾವು ನಿಮ್ಮ ಮಂದಿರವಾಗಿದ್ದೇವೆ, ನೀವು ನಮ್ಮನ್ನು ವಾಸಿಸುತ್ತೀರಿ. ಕಲ್ಲು ಮಣ್ಣಿಂದ ಕಟ್ಟಿದ ಗುಡೆಗಳ ವಾಸಿಸೋ ದೇವರಲ್ಲ, ನಮ್ಮ ಹೃದಯವೇ ನಿಮ್ಮ ವಾಸಸ್ಥಾನ. ದೇವರೇ, ನಾವು ದೆವ್ವಗಳ ಒಂದು ಕರ್ತಾವೆ, ದೆವ್ವಗಳ ಪಂಥಿಗಳಲ್ಲಿ ಕೂಡಬೇಡ್ರಿ, ಅಥವಾ ಅದರ ಅರ್ಥ ಲೌಕಿಕವಾಗಿ ಕೂಡಬೇಡ್ರಿ. ಆತ್ಮನೊಟ್ಟಿಗೆ ನಡೀರಿ, ಪರಿಶುದ್ಧಾತ್ಮನೊಟ್ಟಿಗೆ ನಡೀರಿ ಎಂಬುದಾಗಿ ಹೇಳಿದ್ರಿ. ಈ ರಾತ್ರಿ ಇಲ್ಲಿ ಪ್ರತಿಯೊಬ್ಬೊಬ್ಬರನ್ನ ಬ್ಲೆಸ್ ಮಾಡಿದೇವ್ರೆ. ಈ ರಾತ್ರಿ ಅಭಿಷೇಕಿಸ ಆತ್ಮನೆ, ಓ ಪವಿತ್ರಾತ್ಮನ ಬೆಂಕಿ, ಓ ಸಂಚಲನ ಅಗ್ನಿ, ಫೈರ್ ನಾ ರಿಲೀಸ್ ಮಾಡುತ್ತೇನೆ. ಓ ಪವಿತ್ರಾತ್ಮನಿಂದ ಬೆಂಕಿ ಮಳೆ ಸುರಿಸು, ನಂದ ಕಾಲದ ಬಲವನ್ನು ಮುರಿದು ಬಿಡು. ಯೇಸು ನಾಮ ಅಭಿಷೇಕನ ಘೋಷಿಸಿ ಮಾಡುತ್ತೇನೆ. ಯೇಸು ನಾಮದ ಆಶೀರ್ವಾದ ಘೋಷಿಸುತ್ತೇನೆ. ಅಗ್ನಿ ಅಭಿಷೇಕ ಘೋಷಿಸುತ್ತೇನೆ. ಪವಿತ್ರಾತ್ಮನೇ ನಿನ್ನ ಸಂಚಲನ ಆಗಲಿ. ಅಪ್ಪ, ಈ ಮನೆಯಲ್ಲಿ ಪ್ರಿಯರು ಪ್ರಾರ್ಥನೆಯೊಂದಿಗೆ ಪ್ರವೇಶ ಮಾಡುವಾಗ ಮನೆ ಶುಭವಾಗಲಿದ್ದೇವೆ. ಈ ಮನೆಯಲ್ಲಿ ವಾಸಿಸುವ ಪ್ರತಿಯೊಬ್ಬರ ಆಶೀರ್ವಾದ ಮಾಡು. ಎಷ್ಟು ರಕ್ತ ಮನೆ ಮೇಲೆ ಚೆಲ್ಲುತ್ತೇವೆ, ಇಲ್ಲಿ ಬಂದಿರೋ ಮಕ್ಕಳ ಮೇಲೆ ಚೆಲ್ಲುತ್ತೇವೆ. ಈ ಪ್ರಾರ್ಥನೆ ಮೂಲಕ ಮನೆ ಶುಭವಾಗ್ಲಿ, ಜಯವಾಗ್ಲಿ. ಪರಲೋಕದ ದೇವದೂತರ ಸೈನ್ಯ ಮನೆಗೆ ಕಾಯಲಿ. ಯೋಬನ ಮನೆ ಸುತ್ತಲೂ ಪರಿಶುದ್ಧವಾದ ಬೆಂಕಿ ಮೇಲೆ ಉರಿತಾ ಇತ್ತು. ಹಾಗೆ ಇಸ್ರಾಯೇಲರಲ್ಲಿ ಪರಿಶುದ್ಧವಾದ ಬೆಂಕಿ ಮೇಲೆ ಉರಿತಾ ಇರಲಿ. ಕರ್ತನ ನಾಮದಲ್ಲೆಲ್ಲ ಶಾಪಗಳು ಮುರಿಯುತ್ತೇನೆ. ಈ ಪ್ರಾರ್ಥನೆ ಮಾಡಿಕೊಂಡು ಯಾರೆಲ್ಲ ಮನೆಗೆ ತರುಳುತ್ತಾರೋ ದೇವರವರ ಮೇಲೆ ನಿನ್ನ ಕೃಪಾಹಸ್ತ ಇರಲಿ. ನೆಹೆಮೀಯನು ಹೇಳುತ್ತಾರೆ, ಸ್ವಾಮಿ ನಿನ್ನ ಕೃಪಾಹಸ್ತ ನನ್ನ ಮೇಲಿದೆ, ಸ್ವಾಮಿ ನಿನ್ನ ಕಟಾಕ್ಷ ನನ್ನ ಮೇಲಿದೆ. ದಾವೀದನ ಜೀವಿತದಲ್ಲಿ ಕೂಡ ದೇವರ ಹಸ್ತ ನನ್ನ ಮೇಲಿದೆ ಅಂತ ಹೇಳ್ತಾನೆ. ಹಾಗೆ ದೇವರ ಹಸ್ತ ಪ್ರತಿಯೊಬ್ಬರ ಮೇಲಿದೆ. ತಂದೆ, ಮಗ, ಪವಿತ್ರಾತ್ಮಿಸಲಿ ಮನೆಗೆ ಶುಭವನ್ನು, ಆಶೀರ್ವಾದವನ್ನು ಘೋಷಿಸಿ. ಸರ್ವಶಕ್ತನಾದ ದೇವರೇ, ವಾಕ್ಯ ಕೇಳಿದ ಪ್ರತಿಯೊಬ್ಬರ ಹೃದಯಗಳು ಆತ್ಮಿಕ ಕಣ್ಣುಗಳು ತೆರಲಿ. ಕೀರ್ತನೆ 19:18 ದಾವೀದ ಹೇಳುತ್ತಾನೆ, ಭಕ್ತ ಹೇಳುತ್ತಾನೆ, ದೇವರೇ ನಿನ್ನ ಧರ್ಮಶಾಸ್ತ್ರ ಕಂಡುಕೊಳ್ಳುತ್ತೆ ನನ್ನ ಆತ್ಮಿಕ ಕಣ್ಣುಗಳು ತೆರೆ. ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಪ್ರತಿಯೊಬ್ಬರು ಒಂದು ಅಭಿಷೇಕದಿಂದ ತುಂಬಲ್ಪಡಲಿ. ಸ್ವಾಮಿ, ಸುನಾಮಿಳ ಮನೆ ದೇವರ ವಾಕ್ಯ ಕೇಳಿ ದೇವರ ಸೇವಕರು ಕರೆದು ಪ್ರಾರ್ಥಿಸುವುದರಿಂದ ಅವಳ ಲೈಫಿಗೆ ಒಂದು ಆಶೀರ್ವಾದ ಆಯಿತು. ಆ ಮನೆ ಶುಭ ಹೊಂದಿತ್ತು, ಆ ಮನೆಗೆ ದೇವರ ಶುಭವಾಯಿತು, ಅವಳಿಗೆ ಒಂದು ಸಂತಾನವನ್ನು ಲಭಿಸಿತು. ದೇವರೇ, ಹಾಗೆ ಇವರು ಪ್ರಾರ್ಥನೆ ಏನೆಲ್ಲ ಬೇಡಿಕೊಳ್ಳುತ್ತಾರೋ ದೇವರೇ, ಮನೆ ಶುಭವಾಗಲಿ, ಮಕ್ಕಳಿಗೆ ಜಯವಾಗಲಿ. ಚಿಕ್ಕವರಿಂದ ದೊಡ್ಡವರ ಪ್ರತಿಯೊಬ್ಬರಿಗೆ
ಪ್ರಾರ್ಥಿಸಿ ಪ್ರತಿಯೊಬ್ಬರು ಬ್ಲೆಸ್ ಮಾಡಿ ಪ್ರಾರ್ಥನೆ ಯೇಸು ನಾಮದಲ್ಲಿ ಬಿಡುತ್ತೇವೆ ತಂದೆ. ಆಮೆನ್. ಎಲ್ಲರೂ ಒಂದ್ಸಾರಿ ಆಮೆನ್. ಆಮೆನ್. ಆಮೆನ್.